ಅನುದಿನದ ಆಹಾರ ಜುಲೈ 5 ಭಾನುವಾರ. ಬರಲಿರುವ ಧ್ವನಿ. ಯೋಹಾನ 5ನೇ ಅಧ್ಯಾಯ 28ನೇ ವಚನ. ಸಮಾಧಿಯಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಭೂಮಿ ಆಕಾಶಗಳನ್ನ ನಿರ್ಮಿಸಿದ ಕರ್ತನು ನಮ್ಮೊಂದಿಗೆ ಅನೇಕ ವಿಭಿನ್ನ ರೀತಿಯಲ್ಲಿ ಮಾತನಾಡುತ್ತಾನೆ. ಆತನು ಪ್ರಕೃತಿಯ ಮೂಲಕ, ಕೀರ್ತನೆ 19:1, ತನ್ನ ವಾಕ್ಯದ ಮೂಲಕ, ಜ್ಞಾನೋಕ್ತಿಗಳು 6:22-23, ತನ್ನ ಸೇವಕರ ಮೂಲಕ, ಯೆಶಾಯ 30:20-21, ಕನಸುಗಳು ಮತ್ತು ದರ್ಶನಗಳ ಮೂಲಕ, ಯೋವೇಲ 2:28, ಅನ್ಯ ಭಾಷೆಗಳ ಮೂಲಕ, ಯೆಶಾಯ 28:11, ಹಾಗೂ ಇನ್ನು ಹಲವಾರು ಮಾರ್ಗಗಳ ಮೂಲಕ ಮಾತನಾಡುತ್ತಾನೆ. ಸತ್ತವರು ಸಹ ತನ್ನ ಧ್ವನಿಯನ್ನು ಕೇಳುವ ಹಾಗೆ ಆಕಾಶದಿಂದ ಮಾತನಾಡಲು ಆತನು ಶಕ್ತನಾಗಿದ್ದಾನೆ. ಲಾಜರನು ಮರಣ ಹೊಂದಿ 4 ದಿನಗಳಾಗಿದ್ದವು. ಆದರೂ ಕರ್ತನು, ಲಾಜರನೇ ಎದ್ದು ಹೊರಗಡೆ ಬಾ ಎಂದು ಮಹಾಧ್ವನಿಯಿಂದ ಕೂಗಿದಾಗ ಸತ್ತು ಹೋಗಿದ್ದ ಆ ಮನುಷ್ಯನು ಜೀವಂತವಾಗಿ ಹೊರಗೆ ಬಂದನು. ಯೋಹಾನ 11:43. ಅದೇ ರೀತಿಯಾಗಿ ಆತನು ಯಾಯೀರನ ಮಗಳಿಗೆ, ಅಮ್ಮನೇ ಎದ್ದೇಳು ಎಂದು ನಿನಗೆ ಹೇಳುತ್ತೇನೆ ಎಂದು ಹೇಳಿ ಆಕೆಯನ್ನು ಮರಣದಿಂದ ಎಬ್ಬಿಸಿದನು. ಮಾರ್ಕ 5:41. ನಾಯಿನೆಂಬ ಊರಿನ ವಿಧವೆಯ ಮಗನಿಗೂ, ಯೌವನಸ್ಥನೇ ಎದ್ದೇಳು ಎಂದು ನಿನಗೆ ಹೇಳುತ್ತೇನೆ ಎಂದು ಹೇಳಿ ಬದುಕಿಸಿದನು. ಲೂಕ 7ನೇ ಅಧ್ಯಾಯ 14ನೇ ವಚನ. ಅವರೆಲ್ಲರೂ ಮರಣ ಹೊಂದಿದ್ದರು. ಕರ್ತನಾದ ಯೇಸುವಿನ ಧ್ವನಿಗೆ ಕಿವಿಗೊಟ್ಟು ಪುನಃ ಜೀವಕ್ಕೆ ಮರಳಿದರು. ಇತಿಹಾಸದ ಉದ್ದಕ್ಕೂ ಕೋಟ್ಯಾಂತರ ಜನರು ಮರಣ ಹೊಂದಿದ್ದಾರೆ. ಕೆಲವರು ಸಮುದ್ರದಲ್ಲಿ, ಕೆಲವರು ಅಗ್ನಿಯಲ್ಲಿ, ಇನ್ನು ಕೆಲವರು ಕಾಯಿಲೆಗಳಿಂದ, ಅಪಘಾತಗಳಿಂದ ಹಾಗೂ ಯುದ್ಧಗಳಲ್ಲಿ ನಾಶವಾಗಿದ್ದಾರೆ. ಅವರು ಹೇಗೆ ಮರಣ ಹೊಂದಿದ್ದರು? ಸತ್ಯವೇದವು ಹೀಗೆ ಹೇಳುತ್ತದೆ: ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ದಾನಿಯೇಲ 12:2ನೇ ವಚನ. ಒಬ್ಬ ವ್ಯಕ್ತಿಯ ಪುನರುತ್ಥಾನದ ಸ್ವರೂಪವು ಅವನು ಅಥವಾ ಅವಳು ಈ ಜೀವನವನ್ನ ಮುಗಿಸಿ ಹೊರಡುವಾಗ ಹೊಂದಿದ್ದ ಆತ್ಮೀಕ ಸ್ಥಿತಿಯ ಮೇಲೆ ಆಧಾರ ಪಟ್ಟಿರುತ್ತದೆ. ಯಾರು ಕೊನೆಯವರೆಗೂ ನಂಬಿಗಸ್ತರಾಗಿದ್ದು ಪ್ರೀತಿಯಲ್ಲಿ ಕರ್ತನೊಂದಿಗೆ ಒಂದಾಗಿದ್ದಾರೋ ಅವರು ಮೊದಲನೆಯ ಪುನರುತ್ಥಾನದಲ್ಲಿ ಪಾಲನ್ನು ಹೊಂದುವರು. ಆ ಪರಿಶುದ್ಧ ಗ್ರಂಥವು ಹೀಗೆ ಸಾರುತ್ತದೆ: ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎನಿಸುವುದಿಲ್ಲ. ಕೀರ್ತನೆ 116:15ನೇ ವಚನ. ಮತ್ತು ಇವರು ಸಮಾಧಾನದಲ್ಲಿ ಸೇರಿದಾರಲ್ಲ, ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ದೀರ್ಘ ನಿದ್ರಾಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾನೆ. ಯೆಶಾಯ 57:2ನೇ ವಚನ. ಒಂದು ದಿನ ಬರುವುದು, ಆಗ ಪ್ರಧಾನ ದೂತನು ತುತ್ತೂರಿಯ ಧ್ವನಿಯನ್ನ ಊದುವಾಗ ಕರ್ತನೇ ಸ್ವತಃ ಪರಲೋಕದಿಂದ ಮಾತನಾಡುವ ದಿನ ಬರಲಿದೆ. ಆತನ ಮಹಾ ಪರಾಕ್ರಮದ ಧ್ವನಿಗೆ ಎಲ್ಲ ಸತ್ತವರು ಎದ್ದೇಳುವರು. ಸತ್ಯವೇದ ಹೇಳುತ್ತದೆ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ
ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಯೋಹಾನ 5ನೇ ಅಧ್ಯಾಯ 28-29 ವಚನಗಳು. ಪ್ರೀತಿಯ ದೇವರ ಮಕ್ಕಳೇ, ಪರಲೋಕದಿಂದ ಬರುವ ಧ್ವನಿಯು ಶಕ್ತಿಯುಳ್ಳದಾಗಿದೆ. ಅದು ಜೀವವನ್ನ ನೀಡುವ ಧ್ವನಿಯಾಗಿದೆ. ಮರಣದ ನಂತರ ಆತನ ಧ್ವನಿಯನ್ನು ಕೇಳುವ ದಿನ ಬರುವ ಮುನ್ನ ನೀವು ಜೀವಂತವಾಗಿರುವಾಗಲೇ ಆತನ ಧ್ವನಿಗೆ ಕಿವಿಗೊಡಿರಿ. ಆತನ ಪುನರುತ್ಥಾನದ ಶಕ್ತಿಯಲ್ಲಿ ನಡೆಯಿರಿ. ಪರಿಶುದ್ಧವಾದ ಜೀವನವನ್ನ ಜೀವಿಸಿರಿ. ಆತನ ಸನ್ನಿಧಿಯಲ್ಲಿ ನೀತಿವಂತರಾಗಿ ಪ್ರಕಾಶಿಸಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೋಬನು 30-31 ಅಧ್ಯಾಯಗಳು. ಸಂಜೆ ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 26-52 ವಚನಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.